ಹಾಕ್ಬಿಟ್ಟು ಸ್ವಲ್ಪ ಆನಿಯನ್ನ ಗಾರ್ನಿಷ್ ಮಾಡೋಣ. ಓಕೆ, ಮಾಡಿಬಿಟ್ಟು ಸೊ ಈ ರೀತಿ ರೋಲ್ ಮಾಡಿ ಮಕ್ಕಳಿಗೆ ಕೊಡೋದಾ? ಸರಸ್ವತಿ ಅವರು ಇದ್ದಾರೆ. ಸರಸ್ವತಿ ಅವರು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದಾರೆ. ಅದೇನು ಅಂತ ಅವ್ರ ಹತ್ರನೇ ಕೇಳೋಣ. ಏನ್ ಮಾಡ್ತಿದ್ದೀರಾ ಸರಸ್ವತಿ? ನಾನು ಇವತ್ತು ಚಿಕನ್ ಅಲ್ಲಿ ಸೀಖ್ ಕಬಾಬ್ ಅಂತ ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. ಸೀಖ್ ಕಬಾಬ್ ನನಗಂತೂ ಹೊಸ. ಅದೇನು ಅಂತ ಇವತ್ತೇ ಕೇಳೋಣ. ಅದು ನಾರ್ತ್ ಇಂಡಿಯಾದಲ್ಲಿ ಮಾಡುವಂತಹ ರೆಸಿಪಿ. ಅದನ್ನ ಇದು ನಮ್ಮ ಸೌತ್ ಇಂಡಿಯಾದಲ್ಲ. ಫಸ್ಟ್ ಅದಕ್ಕೆ ಏನೇನು ತಗೊಂಡಿದ್ದೀರಾ ಹೇಳ್ಬಿಡಿ. ಅರ್ಧ ಕೆಜಿ ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ. ಒಂದು ಆನಿಯನ್ನು ಇದನ್ನ ಕಟ್ ಮಾಡಿ ಸ್ಕ್ವೀಸ್ ಮಾಡಿ ಅದರ ರಸ ತೆಗೆದು ಇಟ್ಕೊಂಡಿದ್ದೀನಿ. 1 ಇಂಚು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, 4 ಮೆಣಸಿನ್ಕಾಯಿ. ನಾನು ಸ್ವಲ್ಪ ಖಾರ ಕಮ್ಮಿ ಹಾಕ್ತಾ ಇದ್ದೀನಿ, ಮಕ್ಕಳಿಗೆ ಇಷ್ಟ ಆಗ್ಬೇಕಲ್ವಾ. 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನಾ ಸೊಪ್ಪು. ಓಕೆ, 1 ಲೆಮನ್ ತಗೊಂಡಿದ್ದೀನಿ. ಹುಳಿ, ಸ್ವಲ್ಪ ಹುಳಿಗೆ ಲೆಮನ್. ಯಾಕಂದ್ರೆ ಟೊಮೆಟೊ ಹಾಕ್ತಾ ಇಲ್ವಲ್ಲ ಅದಕ್ಕಾಗಿ. ಓಕೆ, ಕಾವ್ಯ ಈರುಳ್ಳಿನಲ್ಲಿರೋ ರಸನ ತೆಗಿತಾ ಇದ್ದೀನಿ. ಓಕೆ, ಹೀಗೆ ತೆಗೆದು ಹೀಗೆ ಇಟ್ಕೋಬೇಕು. ಇದನ್ನೆಲ್ಲ ಮಿಕ್ಸರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ, ತರಿಯಾಗಿ ರುಬ್ಕೊಳ್ಳೋಣ. ಓಕೆ, ಕಾವ್ಯ ಇದನ್ನ ರುಬ್ಕೊಂಡಾಗಿದೆ. ಓಕೆ, ಈ ಬೋನ್ಲೆಸ್ ಚಿಕನ್ನ ಇದೇ ತರ ಚಾಪ್ ಮಾಡ್ಕೊಂಡು ಇದನ್ನು ಕೂಡ ಓಕೆ ಕೀಮಾ ಕಟ್ ತರ ಮಿಕ್ಸರ್ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳೋಣ. ಸ್ಪೂನು ಧನಿಯಾ ಪೌಡರ್ ತೊಗೊಂಡಿದ್ದೀನಿ, 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ, 1/2 ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ, 1/2 ಸ್ಪೂನ್ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ, ಮತ್ತು 1/2 ಸ್ಪೂನ್ ಜೀರಿಗೆ ಪೌಡರ್ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಓಕೆ, 4 ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಸ್ವಲ್ಪನೇ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಕಾವ್ಯ ಚಿಕನ್ನು ಮತ್ತು ನಾನು ಅವಾಗಲೇ ರುಬ್ಬಿದ್ನಲ್ಲ ಅದನ್ನೆಲ್ಲ ಇದನ್ನು ಹಾಕೊಂಡು ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಇದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಮಸಾಲೆ ಪೌಡರ್ಗಳನ್ನ ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಕಾವ್ಯ, ಟೆಕ್ಸ್ಚರ್ ಈ ಥರ ಬರಬೇಕು. ಇದು ನೋಡೋದಕ್ಕೆ ಆಲ್ಮೋಸ್ಟ್ ನಾವು ಕೀಮಾ ಉಂಡೆ ಅಂದ್ರೆ ಕೈಮಾ ಎಲ್ಲ ಮಾಡ್ತೀವಲ್ಲ ಅದೇ ತರ ಇದೆ. ಎಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸೇ ಹಾಕಿರೋದು ಇದಕ್ಕೆ. ಅಂದ್ರೆ ಧನಿಯಾ ಪೌಡರ್, ಪೆಪ್ಪರ್ ಪೌಡರ್, ಗರಂ ಮಸಾಲ, ಚಿಲ್ಲಿ ಪೌಡರ್, ಸಾಲ್ಟು, ಸೊ ಎಲ್ಲ ಮನೇಲೇ ಇರುತ್ತೆ. ಹಾಗಾಗಿ ಸಖತ್ ಈಸಿಯಾಗಿ ನೀವು ಮಾಡ್ಕೋಬಹುದು. ಆಕ್ಚುಲಿ ಇವಾಗ ನೆಕ್ಸ್ಟ್ ಏನ್ ಮಾಡ್ತೀರಾ ಸರ್? ನೆಕ್ಸ್ಟ್ ಸ್ಕೀವರ್ಸ್ ಇರಬೇಕಿತ್ತು, ಅದನ್ನ ನೀರಲ್ಲಿ ನೆನೆಸಿ ತಗೋಬೇಕಿತ್ತು. ಬಟ್ ಇವಾಗ ಟೈಮ್ ಇಲ್ಲ, ಹಾಗಾಗಿ ನಾನು ಒಂದು ಪೆನ್ಸಿಲ್ ತಗೊಂಡಿದ್ದೀನಿ. ಪೆನ್ಸಿಲ್ ಪೆನ್ಸಿಲ್ ಅಡಿಗೆ ಮನೆಗೆ ಬಂದಿದೆ ಈಗ. ಪೆನ್ಸಿಲ್ಗೆ ಏನ್ ಕೆಲಸ ನೋಡೋಣ, ಮಾಡಿ ಇವಾಗ. ಇದನ್ನ ಪೆನ್ಸಿಲ್ ಮಧ್ಯದಲ್ಲಿ ಇಟ್ಟು ಇದನ್ನ ರೋಲ್ ಮಾಡ್ಕೋಬೇಕು. ಓಕೆ, ಮಾಡಿ ಇದನ್ನ ಪೆನ್ಸಿಲ್ ತೆಗೆದು ಓಕೆ ತೆಗೆದ್ಬಿಡ್ಬೇಕಾ ಇದನ್ನ? ಓಕೆ, ಅರೇಂಜ್ ಮಾಡ್ಕೋಬೇಕು. ಓಕೆ, ಆಕ್ಚುಲಿ ಇದು ನಮ್ಮ ಮನೆಯವರು, ನನ್ನ ಹಸ್ಬೆಂಡ್ ಹೇಳ್ಕೊಟ್ಟಿದ್ದು. ಹೌದಾ? ಇದು ನಿಮ್ಮ ಮನೆಯವ್ರದ ರೆಸಿಪಿ? ಅವರಿದ್ರೆ ಅವರೇ ಮಾಡ್ತಾ ಇದ್ರು, ಅವ್ರು ಸ್ವಲ್ಪ ಬಿಸಿ ಇದ್ದಾರೆ, ಹಾಗಾಗಿ ನಾನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತೀವಿ. ಯಾಕೆಂದರೆ ಒಳ್ಳೆ ಅಪರೂಪದ ರೆಸಿಪಿ ನಮಗೆ. ಅಂದರೆ ನಾವು ಸೌತ್ ಕರ್ನಾಟಕದಲ್ಲಿ ಈ ಥರ ರೆಸಿಪೀಸ್ ಆ್ಯಕ್ಚುಲಿ ಕಡಿಮೆ. ನನ್ನ ಚಾನಲಲ್ಲಂತೂ ಇಂಥದ್ದು ಮಾಡೇ ಇಲ್ಲ ಸರಸ್ವತಿ. ಸೊ ಈಗ ಸರಸ್ವತಿ ಅವ್ರ ಕೈಯಲ್ಲಿ ಇದೊಂದು ಸೀಖ್ ಕಬಾಬ್ ರೆಸಿಪಿ ರೆಡಿ ಆಗ್ತಾ ಇದೆ. ಮೈಕ್ರೋವೇವ್ ಅಲ್ಲಿ ಇಡಬೇಕಾಗಿರೋದ್ರಿಂದ ಟ್ರೇ ಅಲ್ಲಿ ಉಪ್ಪನ್ನ ಸವರ್ಕೊಂಡು ಅದು ಅಂಟ್ಕೊಳ್ಳಲ್ಲ, ಇಲ್ಲಾಂದ್ರೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆಮೇಲೆ ನಿಮ್ಮ ಮನೆಯಲ್ಲಿ ಮೈಕ್ರೋವೇವ್ ಇಲ್ಲ ಅಂದ್ರೆ ಏರ್ ಫ್ರೈಯರ್ ಅಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಅದು ಇಲ್ಲ ಅಂತ ಹೇಳಿದ್ರೆ ತವಾ ಫ್ರೈ ಮಾಡಬಹುದು. ತವಾ ಫ್ರೈ ಇಲ್ಲ ಅಂದ್ರೆ ಡೀಪ್ ಫ್ರೈ ಮಾಡಬಹುದು. ಡೀಪ್ ಫ್ರೈ ಇಲ್ಲ ಅಂದ್ರೆ ಶಾಲೋ ಫ್ರೈಯು ಮಾಡ್ಕೋಬಹುದು. ಓಕೆ, ಇದನ್ನ ಓವನ್ ಅಲ್ಲೇ ಮಾಡ್ಬೇಕಂತ ಏನಿಲ್ಲ. ಈ ಸೀಖ್ ಕಬಾಬ್ನ ಇದಕ್ಕೆ ಜೋಡಿಸ್ತಾ ಇದ್ದೀನಿ. ಓಕೆ, ಇದನ್ನ ಜೋಡಿಸ್ಕೊಂಡು ಮೈಕ್ರೋವೇವ್ ಅಲ್ಲಿ ಇಡೋಣ. ಓಕೆ, ಜೋಡಿಸ್ಕೊಂಡ್ಮೇಲೆ ಮೇಲಿಂದ ಹೀಗೆ ಬಟರಾ? ವಾವ್, ಬಟರ್ ಅಂದ್ರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಚೆನ್ನಾಗಿ ಕೊಡುತ್ತಲ್ವಾ? ಟೇಸ್ಟಿ ಆಗಿರುತ್ತೆ ಹೀಗೆ ಬಟರ್ನ ಮೇಲಿಂದ ಅಪ್ಲೈ ಮಾಡೋದ್ರಿಂದ. ಓಕೆ, ಇವಾಗ ಮೈಕ್ರೋವೇವ್ ನ ಪ್ರೀ ಹೀಟ್ ಮಾಡಿದ್ದೀನಿ 220 ಡಿಗ್ರೀಸ್ ಅಲ್ಲಿ. ಇವಾಗ ಇದನ್ನ ಓಕೆ ಮೈಕ್ರೋವೇವ್ ಇಟ್ಟು 20 ಮಿನಿಟ್ಸ್ ಆನ್ ಮಾಡೋಣ. ಮಿನಿಟ್ಸ್ ಆಗಿದೆ. ಓಕೆ, ಇವಾಗ ತೆಗೆದು ಓಕೆ ಬಟರ್ ಹಾಕಿ ಮತ್ತೆ ತಿರುಗಿಸಿ ಇಡೋಣ. ಇನ್ನೊಂದು 10 ಮಿನಿಟ್ಸ್. ಓಕೆ, ಒಂದ್ ಕಡೆ ಬೆಂದಿದೆ, ಇನ್ನೊಂದ್ ಕಡೆ ಬೇಯಬೇಕಲ್ವಾ? ಓಕೆ ಓಕೆ, ಟೋಟಲ್ 20 ಮಿನಿಟ್ಸ್ ಬಟರ್ 20 ಮಿನಿಟ್ಸ್ ಮಾಡೋದಾ? ಓಕೆ, ಇದನ್ನು ತಿರುಗಿಸಿ ಇಡ್ತಾ ಇದ್ದೀನಿ ಪ್ರತಿಯೊಂದನ್ನು. ಓಕೆ, ಇದನ್ನು ಮತ್ತೆ ವಾಪಸ್ ಮೈಕ್ರೋವೇವ್ ಒಳಗಡೆ ಇಡ್ತಾ ಇದ್ದೀನಿ.
ಮತ್ತೆ ಇದನ್ನು ಕ್ಲೋಸ್ ಮಾಡಿ 10 ಮಿನಿಟ್ಸ್ ಬಿಡಬೇಕು. ಓಕೆ, ಕಬಾಬ್ ರೆಡಿ ಆಗಿದೆ. ಸೊ ಫೈನಲಿ ಸೀಖ್ ಕಬಾಬ್ ರೆಡಿ ಆಗಿದೆ. ನೋಡೋದಕ್ಕೆ ಸಖತ್ ಅದ್ಭುತವಾಗಿ ಅನಿಸ್ತಾ ಇದ್ರೆ, ಅದ್ರ ಜೊತೆಗೆ ಪರಾಟನೂ ರೆಡಿ ಇದೆ, ಓಕೆ, ಗ್ರೀನ್ ಚಟ್ನಿನೂ ರೆಡಿ ಇದೆ, ಓಕೆ, ಸಲಾಡು ರೆಡಿ ಇದೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೆಸಿಪಿ ಇದೆ ಆ್ಯಕ್ಚುಲಿ. ಸೊ ಅದ್ಭುತವಾದ ಒಂದು ಸೀಖ್ ಕಬಾಬ್ ರೆಡಿ ಟು ಈಟ್. ರೆಡಿ ಟು ಈಟ್. ಡಿಫ್ರೆಂಟ್ ಆಗಿ ಮಕ್ಕಳಿಗೆ ಇಷ್ಟ ಆಗೋ ಥರ ಹಾಂ, ಒಂದು ರೋಲ್ ಮಾಡೋಣ. ಓಕೆ. ಸೊ ರೋಲ್ ಅಂದರೆ ಗ್ರೀನ್ ಚಟ್ನಿನ ಫಸ್ಟು ಇದಕ್ಕೆ ಅಪ್ಲೈ ಮಾಡಿಬಿಡೋಣ. ಓಕೆ, ಆಮೇಲೆ ಸೀಖ್ ಕಬಾಬ್ನ ಇದ್ರ ಮಧ್ಯೆ ಇಡೋಣ. ಓಕೆ, ಇದ್ರ ಮಧ್ಯೆ ಇಟ್ಬಿಟ್ಟು ಸ್ವಲ್ಪ ಓಕೆ, ಆನಿಯನ್ನ ಗಾರ್ನಿಷ್ ಮಾಡೋಣ. ಓಕೆ, ಮಾಡಿಬಿಟ್ಟು ಇದನ್ನು ಹೀಗೆ ಸೊ ಈ ರೀತಿ ರೋಲ್ ಮಾಡಿ ಮಕ್ಕಳಿಗೆ ಕೊಡೋದಾ? ಮಧ್ಯ ಹೀಗೆ ಕಟ್ ಮಾಡಿ. ಓಕೆ, ಚೆನ್ನಾಗಿದೆ ಬಿಡಿ. ಇದು ಒಳ್ಳೆ ಹೋಟೆಲಲ್ಲಿ ಮಾಡಿಕೊಟ್ಟಂಗೆ ಅನಿಸ್ತಾ ಇದೆ. ಮಕ್ಕಳಿಗೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಸೊ ಅದ್ಭುತವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರಸ್ವತಿ. ತುಂಬ ಚೆನ್ನಾಗಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಡೆಫಿನೆಟ್ಲಿ ನಮ್ಮ ವೀಕ್ಷಕರೆಲ್ಲ ಇದೊಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಮಗೆ ತಿಳಿಸಿ. ಥ್ಯಾಂಕ್ ಯು.